ಏನು ಬಂದಿಗೆ ತಂಗಿ ಜಾನಗಿ ತೆರದಿಂದ ತಂಗಮ್ಮ. ತಂಗಮ್ಮ ಮತ್ಯಾರೆ? ಅದ್ಯಾಕೆ ತಂಗಮ್ಮ ಅಂತ ಹೇಳಿದ್ರೆ ತಂಗು ಅಂತ ಹೇಳುವುದಾ ಅಥವಾ ಎಂತದ್ದು? ತಂಗಿ ಎನ್ನುವಂತಹ ಶಬ್ದಕ್ಕೆ ಪರ್ಯಾಯವಾಗಿ ತಾಯಿ ಎನ್ನುವಂತಹ ಅರ್ಥವನ್ನು ಕಲ್ಪಿಸುವುದಕ್ಕಾಗುತ್ತದೆ. ಆದ್ರಿಂದ ತಂಗಮ್ಮ. ಹೌದು, ಮೊದಲಾದ್ರೆ ನಮ್ಮ ಅಮ್ಮ ಇದ್ರು, ಈಗ ಅಮ್ಮನ ಮೊರೆಯನ್ನು ನಿನ್ನಲ್ಲಿ ಕಾಣ್ತಾ ಇದ್ದೇವೆ. ಆದ್ರಿಂದ ಸುಭದ್ರ ಮತ್ತೆ ಮನೆ ಅಂತ ಹೇಳುವಾಗ ಗಂಡು ಮಕ್ಕಳೇ ಇದ್ರೆ ಮನೆ ಅಲ್ಲ, ಮನೆಯಲ್ಲಿ ಒಂದು ಹೆಣ್ಣು ಮಗು ಬೇಕು ಬೇಕು ಬೇಕು. ಆಗ ಗಂಡಿಗೂ ಹೆಣ್ಣಿನ ಸಂಸ್ಕಾರ ಬರ್ತದೆ. ನಾನು ಬಲಭದ್ರ, ತಮ್ಮ ವಾಸುಭದ್ರ, ನಾನು ಸುಭದ್ರ. ನೋಡಿದ್ಯಾ, ಹೆಣ್ಣಿನ ಜನ್ಮಕ್ಕೆ ಇಬ್ರು ಅಣ್ಣ ತಮ್ಮಂದಿರಿದ್ರು ಅಂತ ಆದ್ರೆ ಅದು ತಮ್ಮಂದಿರಲ್ಲ, ನನಗಿಬ್ರು ಅಣ್ಣಂದಿರೆ. ಹೌದು. ಅವಳಿಗೆ ಯಾವುದೇ ರೀತಿಯ ಕೊರತೆ ಆಗುವುದಿಲ್ಲ. ಹೌದು, ಭದ್ರತೆಯಿಂದ ಬದುಕಾಗ್ತದೆ. ಹೌದಾ? ನಿನ್ನ ಜೀವನದಲ್ಲಿ ಯಾವ ಕಾಲಕ್ಕೂ ಅಭದ್ರತೆ ಕಾಣಬಾರದು ಎನ್ನುವ ಉದ್ದೇಶದಿಂದಲೇ ಕ್ಷಾತ್ರಿಯ ವೀರರಾದಂತಹ ಶಶಿವಂಶದಲ್ಲಿ ಪಲ್ಲವಿಸಿದ ಕುಸುಮಗಳು ಪಂಚಪಾಂಡವರು, ಅದರಲ್ಲಿ ಓರ್ವನಾದಂತಹ ಪಾರ್ಥನಿಗೆ ನಿನ್ನನ್ನು ಕಲ್ಯಾಣೋತ್ಸವ ಮಾಡಿಕೊಟ್ಟಿದ್ದೇವೆ. ಮೂರು ಲೋಕದ ಗಂಡನಿಗೆ ನಾನು ಹೆಂಡತಿ. ಹೌದು, ಮೂರು ಲೋಕದ ಗಂಡ ಅಂತ ಹೆಸರು ಮಾತ್ರ, ಮತ್ತೆ ಮೊದಲೆಲ್ಲ ಮದುವೆ ಆಗಿಕೊಂಡೋದ್ರೆ ಆಗ್ತದ. ಈಗ ಅದರ ಅರ್ಥ ಹಾಗ. ಮತ್ತೆ ಕ್ಷತ್ರಿಯನಾದವನಿಗೆ ಎಷ್ಟು ಮದುವೆ ಆಗಬಹುದು, ಅವನು ವೀರ್ಯವಂತ ಅಂತ ತೋರಿಸಿಕೊಳ್ಳುವುದು. ಹೌದು, ಪಾರ್ಥನಿಗೆ ಪ್ರೀತಿಯ ಮಡದಿದ. ಹೌದು, ಪ್ರಕಲ್ಲೆಲ್ಲ ಗೊತ್ತುಂಟಲ್ಲ, ಅದೆಲ್ಲ ಬಿಡು, ಮುಗಿದು ಅವರ ಅಧ್ಯಾಯ. ಒಮ್ಮೆ ಹೌದು, ಅದೆಲ್ಲ ಮಾತಾಡಬಾರ್ದು, ಕಳೆದು ಹೋದ ವಿಷಯ ಮಾತಾಡಬಾರ್ದು. ಈಗ ನಾವು ಚಂದದಲ್ಲಿದ್ದೇವೆ. ಮರದಿಂದ ಬಿದ್ದ ಹಣ್ಣು ಮತ್ತೆ ಮರ ಸೇರ್ತದ? ಇಲ್ಲ ಇಲ್ಲ. ಆಯ್ತು, ಮದುವೆ ಮಾಡಿಕೊಟ್ಟಾಗಿದೆ. ನಿಮ್ಮಿಬ್ಬರ ದಾಂಪತ್ಯ ಜೀವನದ ಫಲವಾಗಿ ಒಬ್ಬಾತ ಕುಮಾರ ಆವಿರ್ಭಾವಗೊಂಡಿದ್ದಾನೆ. ಹುಡುಗ ನಾನು ನೋಡ್ಲಿಲ್ವೇನೆ. ಮತ್ತೆ ನೀವು ಕಾಮ್ಯ ಕಾವನದಲ್ಲಿರುವಾಗ ನಿನಗೆ ಬಡತನದ ಬೇಗ ಅಂಟಬಾರದು ಎನ್ನುವ ಉದ್ದೇಶದಿಂದ ನಾನೇ ಕೃಷ್ಣನಲ್ಲಿ ಹೇಳಿದ್ದು, ನಮ್ಮ ತಂಗಿಯನ್ನು ನಮ್ಮ ಅಳಿಯನನ್ನು ಕರ್ಕೊಂಡು ಬಾ ಅಂತ. ಆಮೇಲೆ ಅಲ್ವಾ ಇಲ್ಲಿ ಬಂಗಾರದ ತೊಟ್ಟಿಲಲ್ಲಿ ಅವನನ್ನು ಮಲಗಿಸಿದ್ದು. ಹೌದು, ಮತ್ತೆ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಅವನಿಗೆ ಯಾವುದರಲ್ಲಿ ಕಡಿಮೆ ಉಂಟು? ಎಲ್ಲವೂ ಕೊಟ್ಟಿದ್ದೀನಿ. ಹೀಗೆ ನಿನ್ನ ಹಾಗೆ ಮಾಡ್ತಾನೆ. ಹೌದಾ? ಹೌದು. ಅಂದ್ರೆ ನಿನ್ನನ್ನು ಅನುಸರಿಸ್ತಾನೆ ಅಂತ ನಿನ್ನ ನನ್ನ ಅನುಕರಣೆ. ಆಗ್ಲಪ್ಪ, ನನ್ನನ್ನು ಅನುಕರಣೆ ಮಾಡುವವರು ಒಬ್ಬರಾದ್ರೂ ಇದ್ದಾರಲ್ಲ. ಹೌದು, ನೀನ್ ಯಾರ್ಯಾರನ್ನು ಮಾಡ್ತೀನಿ? ನಾನು ಯಾರ್ಯಾರನ್ನ? ಹಾಗಲ್ಲ, ನಿನಗೆ ಹಿಂದಿನವರ ಅನುಕರಣೆ ಇಲ್ವಾ? ಉಗ್ರಸೇನ, ರಾಜ ಉಗ್ರಸೇನನ ಆದರ್ಶ ಇರ್ಲಿ, ಅದಲ್ಲ. ಓಲಗವನ್ನು ಸೇರಿದಂತಹ ಹೊತ್ತು ರಾಜಕೀಯ ವಿಚಾರದ ಬಗ್ಗೆ ಗಹನವಾಗಿ ಆಲೋಚಿಸುತ್ತಿದ್ದಾಗ ನಿನ್ನ ಪ್ರವೇಶ. ಮಧ್ಯಾಹ್ನ ಆಗ್ಲಿಲ್ಲಲ್ಲ? ಮಧ್ಯಾಹ್ನ ಆಗ್ಲಿಲ್ಲ, ಯಾಕೆ? ಮಾತಾಡ್ಬೋದಲ್ಲ ಅಂತ ನಾನು ಆಲೋಚನೆ ಮಾಡಿ. ನಿನ್ಗೆ ಮಧ್ಯಾಹ್ನ ಮೇಲೆಯೇ ಮಾತಾಡ್ಬೇಕು ಅಂತ ಇದ್ರೆ ಮಧ್ಯಾಹ್ನ ಮೇಲೆ ಬಾ. ಅಲ್ಲ, ಅದರ ನಂತರ ನಾವು ಮಾತಾಡುದೇ ಇಲ್ಲ. ಮತ್ತೆ ಮಾತಾಡುದಿದ್ರೆ ಬೆಳಗಿನ ಹೊತ್ತಿನಲ್ಲೇ ಮಾತಾಡುದು. ನೀವೇ ನಮ್ಮ ಮರ್ಯಾದೆ ತೆಗೆಯುವುದು ಹೊರಗಿನವರಲ್ಲ, ಅರ್ಧ ಮನೆಯವರೇ ಮರ್ಯಾದೆ ತೆಗೆಯುವುದಾ? ಮತ್ತೆ ಹಾಗಲ್ಲ, ನಿನ್ನ ಸ್ವಭಾವ ನನಗೆ ಗೊತ್ತಿರ್ತದೆ. ಹಾಗಾಗಿ ಮಾತಾಡ್ಲಿಕ್ಕೆ ಬರುವಾಗ ಸಮಯ ನೋಡಿ ಬರುವುದು. ನಾವು ಮಧ್ಯಾಹ್ನ ಮೇಲೆ ರಾಜಕೀಯವಾಗಿ ಇಲ್ಲ. ಯಾಕೆ? ನಾವು ಸಂಸಾರದಲ್ಲಿ ಮಗ್ನರಾಗಿರ್ತೇವೆ. ಮತ್ತೆ ಎಲ್ಲ ರಾಜಕೀಯ ಅಂತ ನೋಡಿಕೊಂಡು ಹೋದ್ರೆ ಆಗ್ತದ? ನೀನು ಸಂಸಾರ ಸಾಗರದಲ್ಲಿ ಕೆಲವು ಸಲ ಮುಳುಗಿರ್ತಿ. ಹೌದೌದು, ಇರ್ಲಿ. ಓಲಗವನ್ನು ಸೇರಿದ ಹೊತ್ತು ನೀನು ಬಂದಿದ್ದಿ, ಮುಖ ಮ್ಲಾನ ವದನವಾಗಿದೆ. ಅಣ್ಣ, ಅತ್ತಿಗೆ ಇದ್ದಾರ? ಯಾರು? ಅತ್ತಿಗೆ? ನಿನ್ನ ಅತ್ತಿಗೆ ಏನು? ಅವಳಿಗೆ
ಈಗ ನೀ ಕರೆಯುವುದೆಂತದ್ದು? ನಾನು ಒಳಗೆ ಹೋಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನೀನು ನನ್ನಲ್ಲಿ ಕೇಳಿದ್ಯಾಕೆ ನಿನ್ನ ಹೆಂಡತಿ ಇದ್ದಾಳಂತ? ಈಗ ಹೇಗಿದ್ದಾರೆ, ಮನೆಯಲ್ಲಿದ್ದಾರಾ? ತೊಂದರೆ ಇಲ್ಲ. ಮೊನ್ನೆ ಈಗಿನ ಹವೆ ಸರಿ ಇಲ್ಲ, ಮೊನ್ನೆ ಸ್ವಲ್ಪ ಶೀತ. ಹೌದು, ಹೌದಪ್ಪ. ಮತ್ತೆ ಆಮೇಲೆ ನಾನು ಅದು ಈ ನಮ್ಮಲ್ಲೇ ಇರುವಂತಹ ಕೆಲವು ಸೊಪ್ಪುಗಳನ್ನೆಲ್ಲ ಕಿತ್ತು ಆಗ್ರಹಿಸಿದೆ. ನೀನು ತೆಗೆದುಕೊಳ್ಳೋ ಮದ್ದು ಕೊಟ್ಟಿಲ್ಲಲ್ಲ? ಇಲ್ಲ ಇಲ್ಲ, ಅದನ್ನು ಅವಳಿಗೆ ಕೊಟ್ಟರೆ ಆಮೇಲೆ ಅವಳು ಗಂಡ ಆಗ್ತಾಳೆ, ನಾನು ಹೆಂಡತಿ ಆಗ್ತೇನೆ. ಬೇಡ, ಅತ್ಯಂತ ಧೈರ್ಯ. ಹೌದು, ಇರ್ಲಿ. ನೀ ಬಂದಿಲ್ಲ, ನಿನ್ನಲ್ಲೇ ಮಾತಾಡಬೇಕು ಅಂತ ಏನೇ ಹೇಳುವುದಕ್ಕೆ. ಹಿರಿಗದ ನಿನ್ನಲಿ ಒರೆದ ಬೆನುದನು ತರಳಾಚಿ ಕನಕಾಂಗಿಯನು ಅಣ್ಣ ಹಿರಿಗಣ್ಣ ನಿನ್ನಲಿ ಒರೆದ ಬೆನುದನು ತರಳಾಚಿ ಕನಕಾಂಗಿಯನು ಹರುಷರಿಯನ್ನಯ ಕರಳಗಿಯುತ ಹರುಷದಿ ಎನ್ನಯ ತರಳಗಿಯುತ ಸುಖಕರ ಬಾಳ್ವೆಯಂತೆ ಮಾಡು